ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ರೆಡಿ ಕೂಡ ಆಗಿದ್ದೀವಿ. ಇವತ್ತು ನಮ್ಮಮ್ಮ ಮನೆಗೆ ಊರಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ. ಬಾಸು ಕ್ಯೂಟಿ ಹೋಗಿ ಆಲ್ಮೋಸ್ಟ್ ಒಂದು 10 days ಆಗ್ತಾ ಇದೆ. ಸೊ ಹಾಗಾಗಿ ಅವ್ರನ್ನ ನೋಡಿಕೊಂಡು ಸೊ ನಮ್ಮ ರುಚಿ ಅಮ್ಮ ನನ್ನ ಯಾವಾಗ ಬಿಡ್ತೀಯ ಊರಿಗೆ, ನನ್ನನ್ನು ಯಾವಾಗ ಬಿಡ್ತೀಯ ಅಂತ ಫುಲ್ಲು ಟಾರ್ಚರ್ ನನಗೆ. ಹಾಗಾಗಿ ರುದ್ದಿನ ಕೂಡ ಅಲ್ಲೇ ಬಿಟ್ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ರೆಡಿ ಆಗಿದ್ದಾಳೆ ಅಂತ. ಎಲ್ಲ ಮ್ಯಾಚಿಂಗ್ ನಾನು ಏನೂ ರೆಡಿ ಮಾಡಲ್ಲ ಅವಳಿಗೆ. ಅವಳೇ ಹೋಗಿ ಅವಳಿಗೆ ಏನೇನು ಬೇಕೆಲ್ಲ ಹಾಕ್ಕೊಂಡು ಫುಲ್ಲು ರೆಡಿ ಆಗಿಬಿಡ್ತಾಳೆ. ಹೈಲೈಟರ್ ಎಲ್ಲ ಫುಲ್ ಹಾಕ್ಕೊಬಿಟ್ಟಿದ್ದಾಳೆ ಫೇಸಿಗೆ. ಸೊ ಇವತ್ತು ನೋಡಿಕೊಂಡು ಹಾಗೆಯೇ 3 ಜನ ಸೊ ಅವತ್ತು ಕಳ್ಸೋದಕ್ಕೆ ನಮ್ಮ ಅದಕ್ಕೆ ಕರ್ಕೊಂಡು ಹೋದ್ರು. 3 ಜನನೂ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಲಗೇಜ್ ಎಲ್ಲ ಇತ್ತು ಅಂದ್ಬಿಟ್ಟು ಅವರಿಬ್ಬರನ್ನ ಕಳಿಸ್ದೆ. ಸೊ ಇವಳನ್ನ ನಾನು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂತ. ಸೊ ಹಾಗಾಗಿ ಇವತ್ತು ಹೊರಟಿದ್ದೀನಿ ಹೋಗ್ಬಿಟ್ಬಿಟ್ಟು ಬರೋದಕ್ಕೆ ಅಂತ. ಅನ್ನಿಗೆ ಹೇಗಿದ್ರು ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಸೊ ಮಂಡೇ ನಾನು ರಿಟರ್ನ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಡೇ ಬೆಳಗ್ಗೆನೇ ಬಿಡೋಣ ಅಂತ. ಸೊ ಹಾಗಾಗಿ ರುದ್ದಿನ ಬಿಟ್ಬಿಟ್ಟು ಬರೋಕ್ಕೆ ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದು ಸೆಕೆಂಡ್. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಲೇ ಇಲ್ಲ. ಸೊ ಕೆಲಸ ಅದು ಮಾಡ್ಕೊಂಡಿದ್ದೆ. ಸೊ ಬೇಗ ಕೂಡ ಹೊರಡಬೇಕಾಗತ್ತೆ ಅಂದ್ಬಿಟ್ಟು ಸೊ ಇನ್ನು ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾನು ಅದ್ರ ಕಡೆ ಇದು ಮಾಡ್ತಾಯಿದ್ರೆ ಇನ್ನು ಮನೆ ಕೆಲಸ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ. ಸೊ ಅವನಿಗೆ ಕೂಡ ಅಡುಗೆ ಎಲ್ಲ ಮಾಡಿ ಇಟ್ಟು ಸೊ ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ರುದ್ದಿನ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾರೆ ಅಂತ. ರುದ್ದಿ ನೋಡಿ ಇಲ್ಲಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ಹೇಳಿದ್ರು. ಆ ಬ್ಯಾಗಲ್ಲಿ ಎಲ್ಲ ಹಿಂದೆ ತಿರ್ಗಪ್ಪ ಒಂದು ಬ್ಯಾಗ್ ಎತ್ಕೊಂಡಿದ್ದಾಳೆ. ಆ ಬ್ಯಾಗಲ್ಲಿ ಫುಲ್ಲು ಅಡುಗೆ ಆಟ ಸಾಮಾನು ಇರೋದಲ್ಲ, ಕುಕ್ಕಿಂಗ್ ಆಟ ಸಾಮಾನಿದೆ. ಸೊ ರುದ್ದಿ ರೆಡಿ ಆಗಿದ್ದಾಳೆ ಈ ಥರ. ಸೊ ನಾನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ರುದ್ದಿಯು ಮಾತ್ರ ಬಟ್ಟೆ ಇಟ್ಕೊಂಡಿದ್ದೀನಿ. ನಂದು ಬಾಸು ಎಲ್ಲ ಇದು ತೊಗೊಬರಕ್ಕೆ ಹೇಳಿದ ಒಂದಷ್ಟು ಥಿಂಗ್ಸ್. ಅಮ್ಮ ನನಗೆ ಸ್ನ್ಯಾಕ್ಸ್ ಎಲ್ಲ ಬೇಕು ಅಂತ ಎಲ್ಲರಿಗೂ 3 ಜನಕ್ಕೂ ಸೊ ಹಾಗಾಗಿ ಅವ್ರಿಗೆ ಥಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ 2 ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸೇ ಇದೆ. ಸೊ ಇದರಲ್ಲಿ ರುದ್ದಿದ್ದು ಮತ್ತು ನಾನು ಒಂದೇ ಜೊತೆ ಎತ್ಕೊಂಡಿರೋದು. ಮತ್ತು ನಾನು ವಾಪಸ್ ಬರ್ತೀನಲ್ವ, ಹಾಗಾಗಿ ಬಟ್ಟೆ ಏನು ಜಾಸ್ತಿ ತೊಗೊತಾ ಇಲ್ಲ. ಹಾಗೆ ಕ್ಯೂಟ್ ಬ್ಯಾಗ್ನ ನಾನು ಇಲ್ಲೇ ಮನೆ ಹತ್ರ ಹೋಗಿ ತೊಗೊಂಡಿದ್ದೆ. ಇದು ಸಮ್ಮರ್ ಲೈಫ್ ಅಂತ ಇದೆ. ಸೊ ಹಾಗಾಗಿ ಇಷ್ಟ ಆಯಿತು ಅಂದ್ಬಿಟ್ಟು ಹೊಸ ಬ್ಯಾಗ್ ಎತ್ಕೊಂಡೆ. ಯಾಕೆಂದರೆ ಇದ್ದಿದ್ದೆಲ್ಲ ಊರಿಗೆ ಕೊಟ್ಟು ಕಳಿಸಿದ್ದೆ ಬ್ಯಾಗ್ಗಳು. ಹಾಗಾಗಿ ಇವಾಗ ಹೊರಡೋದಕ್ಕೆ ಅಂದ್ಬಿಟ್ಟು ಹೊಸ ಬ್ಯಾಗೇ ತೊಗೊಂಡಿದ್ದೆ. ಸೊ ಬಟ್ಟೆ ಎಲ್ಲ ಹಾಕೊಂಡೋಗೋಕ್ಕೆ ಅಂತ. ಎನಿವೇ ಬನ್ನಿ ಹೊರಡೋಣ. ಸೊ ನನ್ನ ಮಗನ್ನ ಸೊ ಕ್ಯೂಟಿನ ನೋಡಿ ಆಲ್ಮೋಸ್ಟ್ 10 days ಆಗ್ತಾಯಿದೆ. ಅವನು ಬರ್ತಡೇ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ಊರಿಗೆ ಹೋದ್ರು. ಅದಕ್ಕಿಂತ ಮುಂಚೆನೇ ಹೋಗಬೇಕಾಯ್ತು. ನಾನೇ ಬರ್ತಡೇ ಎಲ್ಲ ಮುಗಿಸ್ಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಸೊ ಕಳಿಸಿರ್ಲಿಲ್ಲ. ಸೊ ಎನಿವೇ ಇವಾಗ ಕಳಿಸಿ ಆಲ್ರೆಡಿ 10 days ಆಗ್ತಾಯಿದೆ. ಕ್ಯೂಟಿ ಡೈಲಿ ಫೋನ್ ಮಾಡ್ತಾಯಿದ್ದಾಳೆ, ಅಮ್ಮ ಯಾವಾಗ ಬರ್ತೀಯಾ ಅಂತ. ಸೊ ಬೆಳಗ್ಗೆಯಿಂದ ಎಷ್ಟು ಸಲ ಫೋನ್ ಮಾಡಿದ್ದಾಳೆ ಅಂದರೆ ಅಮ್ಮ ಬಸ್ ಸಿಗ್ತಾ ಅಂತ. ಸೊ ಇವಾಗೂ ಕೂಡ ಫೋನ್ ಮಾಡಿದ್ವಿ, ಇವಾಗ ಮನೆ ಬಿಡ್ತಾ ಇದ್ದೀನಿ ಅಂತ ಹೇಳಿದೆ. ಎನಿವೇ ಬನ್ನಿ. ಸೊ ಇವತ್ತು ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಮ್ಮೂರಿಗೆ ಆಲ್ಮೋಸ್ಟ್ ಒಂದು 6 hours ಜರ್ನಿ ಬೆಂಗಳೂರಿಂದ. ಸೊ ಹೇಗಿರುತ್ತೆ ಏನೆಲ್ಲ ಅದನ್ನು ಶೇರ್ ಮಾಡ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ಬ್ಲಾಗ್ನ ಶೇರ್ ಮಾಡಿಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಹೊರಟಿದ್ದೀವಿ. ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅನಿ ಬರ್ತಾ ಇದ್ದಾರೆ. ನಮಗೆ ಗೊರಗುಂಟೆಪಾಳ್ಯಕ್ಕೆ ಡ್ರಾಪ್ ಮಾಡ್ತಾರಲ್ಲೇ ಬೇಡಪಳ್ಯ. ಸೊ ಏನು ಗೊತ್ತಾ, ನಮ್ಮ ಮನೆಗೆ ನಾನು ಊರಿಗೆ ಹೋಗ್ತೀನಿ ಅಂದರೆ ನಮ್ಮ ಮನೆಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನೀನು ಊರಿಗೆಲ್ಲ ಹೋಗ್ಬೇಡ, ಅಲ್ಲಿ ಹೋದರೆ ಫುಲ್ಲು ಸೋಂಬೇರಿ ಆಗೋಗ್ಬಿಡ್ತೀಯ, ಎಲ್ಲೂ ಹೋಗ್ಬೇಡ, ನೀನು ಇಲ್ಲೇ ಇರೋ. ಅಟ್ಲೀಸ್ಟ್ ಇಲ್ಲಾದರೂ ಇದ್ದರೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀಯ, ನೀನು ಊರಿಗೆ ಹೋದರೆ ಫುಲ್ಲು ಸೋಂಬೇರಿ ಆಗಿರ್ತೀಯ ಅಂತ ನೆನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಸೊ 2 ದಿನ ಹೋಗ್ತಾ ಇರೋದು. ಮತ್ತೆ ಇನ್ನು ಇರ್ತಾರಲ್ವ ವೀಕ್ಲಿ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರೋದು. ಏನು ಬಸ್ ಚಾರ್ಜ್ ಕೊಡಬೇಕಾಗಿಲ್ಲ. ಸೊ ಲೇಡೀಸ್ಗೆ ಫ್ರೀ ಇದೆ. ಸೊ ಹಾಗೆ ನಮ್ಮ ಕಡೆನೇ KSRTC ಬಸ್ಸಲ್ಲೇ ಹೋಗಬೇಕು, ಬೇರೆ ಬಸ್ ಆಪ್ಷನ್ ಇಲ್ಲ ಆ ಕಡೆ. ಹಾಗಾಗಿ ಫ್ರೀ ಟಿಕೆಟು. ಸೊ ಹೊರಡ್ತೀವಿ. ಹೆಂಗೆ ನಮ್ಮ ಮನೆಗೆ ಪಾಪ ನನ್ನ ಬಿಟ್ಟಿರಬೇಕು ಅಂತ ಫುಲ್ಲು ಬೇಜಾರು. ಯಾವಷ್ಟು ಹೋಗ್ಲಿ ಅಂತ ಕಾಯ್ತಿದ್ದೆ. ಹೋಗ್ಲಿ ಅಂತ ಬೇಡ ಹಂಗಾದ್ರೆ ಇಲ್ಲಿ
ಇಲ್ಲೇ ಬೇಡ ಹೋಗ್ಬಿಟ್ಟು ಬರ್ತೀನಿ. ಸೊ ಹನಿ ಇವಾಗ ನಮ್ಮ ಮನೆ ಇಂಟೀರಿಯರ್ ಇವತ್ತು ಸ್ಟಾರ್ಟ್ ಆಗಿದೆ, ಇವತ್ತಿಂದ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಹನಿ ಅಲ್ಲಿಗೆ ನಮ್ಮನ್ನು ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಸೊ ಇಲ್ಲ ಅಂದಿದ್ರೆ ಈ ಹಾಲಿಡೇಸಲ್ಲಿ ಅವರು ಕೂಡ ಊರಿಗೆ ಪ್ರತಿ ವರ್ಷ ಬರ್ತಾಯಿದ್ರು, ಬಟ್ ಈ ವರ್ಷ ಆಗಲ್ಲ, ಯಾಕೆಂದರೆ ಮನೆ ಫುಲ್ಲು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಇರೋದ್ರಿಂದ. ಸೊ ಅಲ್ಲಿ ಜಾಸ್ತಿ ಟೈಮ್ ಕೊಡಬೇಕು ಅವರು, ಹಾಗಾಗಿ ನಾನು ವೃದ್ಧಿ ಮಾತ್ರ ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಕಡೆಗೆ ಬಸ್ ಕಮ್ಮಿ ಆಗಿದಾವ ಏನೋ ಗೊತ್ತಿಲ್ಲ, ತುಂಬ ಆಲ್ಮೋಸ್ಟ್ 2 ಅವರ್ ವೆಯ್ಟ್ ಮಾಡಿ ಸೊ ಆಮೇಲೆ ಬಸ್ ಸಿಕ್ತು. ಅದು ಡೈರೆಕ್ಟ್ ಬಸ್ ಸಿಗಲಿಲ್ಲ, ಸೊ ಬಸ್ ಚೇಂಜ್ ಮಾಡಿ ಹೋಗಬೇಕಾಯ್ತು. ಸೊ ಅದಾದಮೇಲೆ ಆಲ್ರೆಡಿ ನನಗೆ ಕಾದು ಫುಲ್ ತಲೆನೋವೇ ಬಂದ್ಬಿಟ್ಟಿತ್ತು. ವಾಪಸ್ ಮನೆಗೆ ಹೋಗಿ ನಾಳೆ ಬೆಳಗ್ಗೆನೇ ಬರೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಆಮೇಲೆ ವೃದ್ಧಿ ಬೇಡ ಇವತ್ತೇ ಹೋಗಬೇಕು ಅಂದ್ಕೊಂಡು ಹಠ ಮಾಡ್ತಾಯಿಲ್ಲ. ಸರಿ ಅಂದ್ಬಿಟ್ಟು ಬಂದ್ವು. ಇನ್ನು ಸೊ ನಮ್ಮೂರಿಂದ ಬಂದಮೇಲೆ ಕುಣಿಗಲಿಂದ ಸ್ವಲ್ಪ ಮುಂದೆ ಒಂದು ಬ್ರೇಕಿಗೆ ಬಿಡ್ತಾರೆ, ಕಾಫಿ ಟೀ ಬ್ರೇಕ್ ಆಗಿರ್ಬೋದು ಅದಕ್ಕೆ. ಸೊ ಇನ್ನು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಸ್ಟಾರ್ಟ್ ಮಾಡಿದ್ವು. ಸೊ ನಾನು ಬಂದಿದ್ದ ಟೈಮಿಗೆ ಆಲ್ಮೋಸ್ಟ್ ಒಂದು 7-7:30 ಹಾಗೆ ಮನೆಗೆ ರೀಚ್ ಆಗ್ತೀನಿ ಅಂದ್ಕೊಂಡೆ. ಬಟ್ ಬಸ್ಸು ಲೇಟ್ ಆಯಿತು, ತುಂಬ ಹೊತ್ತು ಕಾದಿದ್ದರಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ 9:30 ಆಗಿತ್ತು. ಸೊ ಇವರೆಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಇವತ್ತು ಅಮ್ಮ ಬರುತ್ತೆ ಅಂತ. ಸೊ ನಾನು ಬಾಸು ನೋಡಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿತ್ತು. ಸೊ ನನ್ನ ಮಗನ ನೋಡ್ತೇನೆ, ನನ್ನ ಮಗ ನಿನ್ನ ಏನು ತೊಗೊಂಬಂದಿದ್ದೆ, ನಂಗೆ ಅವನು ಬರ್ಬೇಕಾದ್ರೆ ಒಂದಷ್ಟು ಲಿಸ್ಟ್ ಹೇಳಿದೆ ತರಬೇಕು ಅಂತ. ನಾನು ಏನೋ ತೊಗೊಬಂದಿಲ್ಲ ಅಂತ ಹೇಳಿದಕ್ಕೆ ಅವನು ಫುಲ್ಲು ಬೇಜಾರು ಮಾಡ್ಕೊಂಡ. ಚೌಕಿ ಇವ್ ನೋಡು ಬಂದಿದೆ ಅಂತ ಕೇಳ್ತೀನಿ, ನಂಗೆ ಏನ್ ತಗೊಂಡ್ಬಂದಿದ್ಯಾ ಅಂತ ಕೇಳ್ತಾವನೆ. ಒಳಗಡೆ ಎತ್ತಿಟ್ಬಿಡಿ. ಏನಪ್ಪ ಇದು ಬಟ್ಟೆ, ಅಲ್ಲೊಂದು ಕಪ್ ಕವರ್ ಎಲ್ಲ ಐತೆ, ಅದು ಕೊಡೋಣ ತಿಂದವ್ರು. ಅವನ್ ಬಿಡ. ಇದೇ ಒಳಗಡೆ ಎಷ್ಟೊಂದು ಬಿಸಿ ಹೊಡಿತೈತೆ. ಅಕ್ಕ ಮಾಡಿರೋದು ಇದೆಲ್ಲ ಅಕ್ಕ ಮಾಡಿರೋದು. ಬಸ್ಸು ನೀನಲ್ವೇನೋ ಇದು ಮಾಡಿರೋದು? ಅಕ್ಕನಾ? ಬಾಸು ಮಾಡೋ ನಮ್ಮ ಎಷ್ಟು ಚೆನ್ನಾಗೈತಿ ಗೊತ್ತಾ? ಏನ್ ಮಾಡಿದಾನೆ? ಹೌದಾ? ಹಬ್ಬು ಯಾರಪ್ಪ ಮಾಡಿದ್ದು? ಯಾರಪ್ಪ ಮಾಡಿದ್ದು? ಅಲ್ಲೂ ನೋತೈತಾ? ಯಾರಪ್ಪ ಹಬ್ಬ ಮಾಡಿದ್ದು? ಗೊತ್ತಾ ಅವನು ಇಬ್ರು ಶೇರ್ ಮೀನೇ ಸಿಗ್ತಿಲ್ಲ, ಅವೇ ಸಿಗೋದ್ ಕಷ್ಟ ಐತೆ. ಎಲ್ಲ ಮಾರ್ಕೊಂಡು ತಂದಿರೋ ಮೀನು ಬದುಕಿರೋದಿಲ್ಲ ಅಲ್ಲಮ್ಮ. ಇನ್ನು ನಾನು ಊರಿಗೆ ಹೋಗಿದ್ದೆ ಅಂತ ನಮ್ಮಮ್ಮ ಬೆಳಗ್ಗೆನೆ ಮೀನು ತೊಗೊಂಡಿದ್ರು. ಸೊ ನಮ್ಮೂರ ಕಡೆ ಮನೆ ಹತ್ರನೇ ಬರುತ್ತೆ ಫಿಶ್ಶು. ವರ್ಷಕ್ಕೊಂದ್ಸಲ ನಾನು ಮೀನು ತಿನ್ನೋದು. ಅಂದರೆ ಈ ಹಬ್ಬಕ್ಕೆ ಅಂದರೆ ಈ ಬೇಸಿಗೆ ರಜಕ್ಕೆ ಹೋಗ್ತೀನಲ್ಲ, ಬೇಸಿಗೆ ರಜದಲ್ಲಿ ಮಾತ್ರ ನಾನು ಅಲ್ಲಿ ಹೋದಾಗ ಮೀನು ತಿನ್ನೋದು. ಸೊ ಹಾಗಾಗಿ ನಮ್ಮಮ್ಮ ಮೀನು ತೊಗೊಂಡಿದ್ರು. ನಮ್ಮ ಮನೆಗೆ ಇವರು ಕೂಡ ಮಕ್ಕಳು ಕೂಡ ತಿನ್ಸೋಣ ಅಂದ್ಬಿಟ್ಟು ನಮ್ಮಮ್ಮ ಜಾಸ್ತಿನೇ ಮೀನು ತೊಗೊಂಡಿದ್ರು. ನಾ ಬೆಳಗ್ಗೆನೇ ಎದ್ದು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವು. ಸೊ ನಾನು ಊರಿಗೆ ಹೋದಾಗ ಕೆಲಸ ಏನಿರಲ್ಲ ನನಗೆ. ಸೊ ಕಂಪ್ಲೀಟ್ ಆಲ್ಮೋಸ್ಟ್ ರೆಸ್ಟಲ್ಲೇ ಇರ್ತೀನಿ. ನಮ್ಮ ಅತ್ತಿಗೆ ನಮ್ಮಮ್ಮ ಎಲ್ಲ ಅವರನ್ನೇ ಮಾಡಿಕೊಂಡ್ರು. ಇನ್ನು ನಮ್ಮಮ್ಮ ಬೆಳಗ್ಗೆನೇ ಮೀನು ಸಾಂಬಾರು. ಸೊ ಮೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಮೀನು ಸಾಂಬಾರು ಜೊತೆ ಮುದ್ದೆ. ಸೊ ಎಷ್ಟೊಂದು ಮೀನು ಹಾಕ್ಕೊಂಡಿದ್ದೀನಿ ಅಂತ ಕಣ್ಣಾಕ್ಬೇಡಿ, ಮಕ್ಕಳಿಗೆಲ್ಲ ತಿನ್ಸೋಕ್ಕೆ ಅಂತ. ಅವರು ತಿನ್ನಿಸಿದ್ರೆ ಮಾತ್ರನೇ ತಿನ್ನೋದು. ಹಾಗಾಗಿ ಅವ್ರಿಗೆಲ್ಲ ತಿನ್ಸೋಣ ಅಂದ್ಬಿಟ್ಟು ನಾನು ಹಾಕೊಂಡು ಕೂತ್ಕೊಂಡಿದ್ದೆ. ಇನ್ನು ಈ ನಮ್ಮ ಕ್ಯೂಟಿಗಂತೂ ಮೀನಂದರೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಅವಳಿಗೂ ಕೂಡ ಫೋರ್ಸ್ ಮಾಡಿ ಸ್ವಲ್ಪ ತಿನ್ನಿಸ್ತೀನಿ.
ಇನ್ನು ಮತ್ತೆ ನಾನು ಇನ್ನು ಯಾವುದೋ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಮನೆ ಹತ್ರ ಪ್ರಾಬ್ಲಮ್ ಆಗಿತ್ತು. ನಮ್ಮ ಮನೆಗೆ ನಾವು ನಾಯಿ ತಂದಿದ್ವಲ್ಲ, ಸೊ ನಮ್ಮ ಸಿಂಬನ ಯಾರೋ ಗುದ್ದಿಸ್ಬಿಟ್ಟು ಹೋಗಿದ್ರು ಅಂತ ನೀವು ಫೋನ್ ಮಾಡಿದರು. ಇನ್ನು ಗುದ್ದಿಸ್ಬಿಟ್ಟು ಕಾಲು ಅವನಿಗೆ ಅಂದರೆ ಮುರಿದು ಹೋಗಿತ್ತು. ಅವನಿಗೆ ಕಾಲು ಓಡಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಇಲ್ಲ ತುಂಬ ಅಳ್ತಾ ಇದೆ, ಹೆಂಗೆ ಇದು ಮಾಡೋದು ಅಂತ ಗೊತ್ತಾಗ್ತದೆ, ನೀನು ಬಂದ್ಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇನ್ನು ಅಲ್ಲಿ ಇರೋಕ್ಕೆ ಹೋಗಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ನಮಗೆ ಅವತ್ತು ನೈಟೆಲ್ಲ ಕಂಪ್ಲೀಟಾಗಿ ನಿದ್ದೆ ಬಂದಿಲ್ಲ. ಹಿಂಗಾಗಿದೆ ಅಂತ ಹೇಳಿದಾಗ ಕ್ಯೂಟಿ ಒಂದು ಕಡೆ ಫುಲ್ ಅಳ್ತಾ ಇದ್ಲು. ಅಮ್ಮ ನೀನು ಹೋಗ್ಬಿಡು, ನಾಯಿ ನೋಡಿಕೊಂಡು ಅದನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗು ಅಂತ. ಸರಿ ಅಂದ್ಬಿಟ್ಟು ನಾನು ಕೂಡ ಬೇಗನೆ ಹೊರಟು ಬಂದೆ. ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಒಂದು 4 ದಿನ ಇದ್ಬಿಟ್ಟು ಬರಬೇಕು ಅಂತ. ಅಲ್ಲಿ ನೋಡಿದ್ರೆ ಒಂದೇ ದಿನಕ್ಕೆ ವಾಪಸ್ ಬರೋ ಹಾಗಾಯಿತು. ಸೊ ಆಮೇಲೆ ಬಂದು ನಮ್ಮ ನಾಯಿನೆಲ್ಲ ವೆಟರ್ನರಿ ಹಾಸ್ಪಿಟ್ಲಿಗೆ ಕರ್ಕೋಗಿ ಇವಾಗ ಸ್ವಲ್ಪ ಓಕೆ ಆಗಿದೆ ಆಲ್ಮೋಸ್ಟ್. ಅದಾದಮೇಲೆ ನಾನು ಸ್ವಲ್ಪ ದಿನ ವಿಡಿಯೋನೇ ಮಾಡಿರಲಿಲ್ಲ. ಆಮೇಲೆ ಮತ್ತೆ ಇದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಸೊ ಇನ್ನು ನಮ್ಮ ಮನೆ ಲಾಸ್ಟಲ್ಲೇ ನಿಮಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನಮ್ಮದು ಇಂಟೀರಿಯರ್ಗೆ ಫೈನಲ್ ಮಾಡಿದ್ದೀವಿ ಅಂತ. ಸೊ ಅವರು ನಮಗೆ ಅಂದರೆ ಇವಾಗ ಲ್ಯಾಮಿನೇಟ್ಸ್ ಎಲ್ಲ ಯಾವ ಥರ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಬುಕ್ಲೆಟ್ನ ಕೊಟ್ಬಿಟ್ಟು ಹೋಗಿದ್ರು. ನಿಮ್ಗೆ ಯಾವ ಥರ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಅಂತ. ಸೊ ಅದು ಕೂಡ ಅಂದರೆ ಇವಾಗ ಇಂಟೀರಿಯರ್ದು ಬಾಕ್ಸಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಸೊ ಇನ್ನು ಈ ಲ್ಯಾಮಿನೇಟ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ನಿಮಗೆ ಅಂತ ಹೇಳಿದ್ರು. ನಾವೊಂದಷ್ಟು ವಿಡಿಯೋ ಪಿಕ್ಚರ್ನ ಅವ್ರಿಗೆ ರೆಫರೆನ್ಸ್ ಆಗಿ ಕಳಿಸಿದ್ವು. ನಮಗೆ ಇದೇ ಥರ ಕಿಚನ್ ಎಲ್ಲ ಬೇಕು ಮತ್ತು ಇದೇ ಥರ ಕಬೋರ್ಡ್ಸ್ ಎಲ್ಲ ಇದೇ ಥರನೇ ಇರಬೇಕು ಅಂತ. ಹಾಗಾಗಿ ಅವರು ಅಲ್ಲಿ ಮ್ಯಾಚ್ ಮಾಡೋದಕ್ಕಿಂತ ನೀವು ಲೈವ್ ಆಗಿ ಅಂದರೆ ಈ ಥರ ಕಲರ್ ಕೋಡ್ ಅದಕ್ಕೆ ಮ್ಯಾಚ್ ಆಗೋ ಥರ ಕಲರ್ ಕೋಡ್ನ ಹೇಳಿ, ಸೊ ಅದೇ ಥರನೇ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬುಕ್ಲೆಟ್ ಎಲ್ಲ ತಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ರು. ಸರಿ ಅಂದ್ಬಿಟ್ಟು ನಾನು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ವು. ಸೊ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಏನಂದರೆ ನಾವು ಇಂಟೀರಿಯರ್ ಡಿಸೈನರ್ಗೆ ಕೊಡ್ತೀವಲ್ವ, ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಕಾಸ್ಟ್ ಜಾಸ್ತಿ ಇದ್ದರೆ ಅವರೇ ಪ್ಲ್ಯಾನ್ ಮಾಡಿ ನಿಮಗೆ ಅಂದರೆ ಕಲರ್ ಸಜೆಷನ್ ಎಲ್ಲ ಕೊಡ್ತಾರೆ. ಇಲ್ಲಿದ್ದು ಬರಬೇಕು, ಇಲ್ಲಿದ್ದು ಬರಬೇಕು ಅನ್ನೋದು ಪ್ರತಿಯೊಂದನ್ನು ಅವ್ರು ನಿಮಗೆ ಐಡಿಯಾಗಳನ್ನ ಕೊಡ್ತಾರೆ. ಸೊ ನಾವು ಕಾರ್ಪೊರೇಟರ್ ಹತ್ರ ಮಾಡಿಸ್ತಾ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ನಾವೇ ಅವರಿಗೆ ಸೊ ನಮಗೆ ಈ ಥರ ಬೇಕು ಅನ್ನೋ ಥರ ಹೇಳಬೇಕು, ಇದೇ ಥರ ಬರಬೇಕು, ಇದೇ ಥರ ಬರಬೇಕು ಅಂದರೆ ಸೊ ನಮಗೆ ಅವರು ಅದೇ ಥರ ಮಾಡಿಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಅವರು ಅಂದರೆ ನಾವು ಇವಾಗ ಇಂಟೀರಿಯರ್ ಡಿಸೈನ್ ಆದರೆ ಅವರು ಫುಲ್ಲು ಅವ್ರದ್ದೇ ಒಂದು ಟೀಮ್ ಇರುತ್ತೆ. ಬ್ಯಾಕ್ಗ್ರೌಂಡು ಡಿಸೈನರ್ ಟೀಮ್ ಆಗಿರ್ಬೋದು, ಪ್ಲ್ಯಾನಿಂಗ್ ಟೀಮ್ ಆಗಿರ್ಬೋದು, ಅವ್ರದ್ದೇ ಒಂದಷ್ಟು ಟೀಮ್ಗಳ ಪ್ರಕಾರ ಅವ್ರು ಹೋಗಿ ಸೊ ಒಂದೊಂದು ಕಾರ್ನರ್ನು ಕೂಡ ಅವ್ರು ಯೂಸ್ ಮಾಡಿಕೊಂಡು ಈ ಥರ ಮಾಡಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ಈ ಥರ ಅಂತ ಅವರು ನಮಗೆ 3D ಡಿಸೈನ್ ಎಲ್ಲ ತೋರಿಸ್ತಾರೆ. ಬಟ್ ಅಲ್ಲಿ ನಾವು ಹೋಗಿ ಒಂದು 7-8 ನಾವು ಹೋಗಿದ್ವು ಇಂಟೀರಿಯರ್ ಡಿಸೈನ್ ಹತ್ರ. ಎಲ್ಲ ನಮ್ಮ ಬಜೆಟ್ಗಿಂತ ಔಟ್ ಆಫ್ ಬಜೆಟ್ ಅಂತಲೇ ಹೇಳ್ಬೋದು. ಸೊ ನಾವು ಈಗ ಫೈನಲ್ ಸ್ಟೇಜಲ್ಲಿ ಇರೋದ್ರಿಂದ ಸೊ ಅಷ್ಟೊಂದು ಎಲ್ಲ ಇದು ಮಾಡೋದಕ್ಕೆ ನಮಗೂ ಕೂಡ ಬೇಡ ಅನ್ನಿಸ್ತು. ಹಾಗಾಗಿ ನಮ್ಮ ಅಂದರೆ ಇವಾಗ ಹಾಸಿಗೆದಷ್ಟೇ ಕಾಲು ಚಾಚು ಅಂತ ಹೇಳ್ತಾರಲ್ಲ ಆ ಥರ ನಮಗೆ ನಮ್ಮ ಇದಕ್ಕೆ ಎಷ್ಟಾಗುತ್ತೆ ಅಷ್ಟೇ ಮಾಡಿಸ್ಕೊಳ್ಳೋಣ. ಬಟ್ ವರ್ಕ್ ಎಲ್ಲ ಚೆನ್ನಾಗಿರಬೇಕು. ಸೊ ನಮಗೆ ಗೊತ್ತಿರೋರ ಹತ್ರನೇ ಮಾಡಿಸ್ಕೊಂಡ್ರೆ ನಾಳೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೂ ನಮ್ಮ ಎದುರುಗಡೆನೇ ಇರ್ತಾರೆ, ಸೊ ಅವ್ರಿಗೆ ಹೇಳ್ಬೋದು ಅನ್ನೋದು ಒಂದು ರೀಸನ್ ನನ್ನ ತಲೆಯಲ್ಲಿತ್ತು. ಸೊ ನಾವು ಅವ್ರು ಮಾಡಿದೊಂದಷ್ಟು ವರ್ಕ್ಗಳನ್ನ ನೋಡಿದ್ವು. ಸರಿ ಅಂದ್ಬಿಟ್ಟು ಫೈನಲ್ ಆಗಿ ಇದೇ ಇರಲಿ ಅಂದ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಸೊ ಹಾಗಾಗಿ ನಾವೇ ಕೂಡ ಎಲ್ಲ ಏನೇನು ಬರಬೇಕು ಅನ್ನೋ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಯಾವ್ಯಾವ ಥರ ಡಿಸೈನಲ್ಲಿ ಮಾಡಿಸ್ಕೋಬೇಕು ಅನ್ನೋದನ್ನು ನಾವು ಇವಾಗ ಪಿಂಟ್ರೆಸ್ಟ್ ಇದೆ, ಸೊ ಇನ್ಸ್ಟಾ ಇದೆ, ಇದರಲ್ಲೆಲ್ಲ ನಮಗೆ ಒಂದಷ್ಟು ಫೋಟೋಗಳನ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವು. ಸೊ ಆಲ್ಮೋಸ್ಟ್ ಪಿಂಟ್ರೆಸ್ಟಲ್ಲೇ ಜಾಸ್ತಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವು ಯಾವ ಥರ ಬರಬೇಕು, ಕಾರ್ನರ್ಗಳನ್ನ ಏನೇನು ಯೂಸ್ ಮಾಡಬೇಕು ಅಂತ. ಅಂದರೆ ತುಂಬ ಹೆವಿಯಾಗೆಲ್ಲ ನಾವು ಮಾಡಿಸ್ತಾ ಇಲ್ಲ. ಸೊ ರೀಸೆಂಟಾಗಿರಬೇಕು ಬಟ್ ಲಕ್ಸುರಿ ಲುಕ್ ಇರಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಈ ಇಂಟೀರಿಯರ್ನ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ನಾವೇನು ನಮ್ಮ ಮನೆಗೆ ಏನು ಔಟ್ಪುಟ್ ಬರ್ತಾ ಇದೆ ಇವಾಗ ಬಂದಿದೆ ಇದೆಲ್ಲದರಲ್ಲೂ 90% ನನ್ನ ಹಸ್ಬೆಂಡು ಇದೆ. ಸೊ ಅವ್ರು ಇದೇ ಥರ ಬರಬೇಕು ಅಂತ ಅವರೊಂದಷ್ಟು ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋವಂಥದ್ದು. ಇವನ್ ಮನೆ ಪ್ಲ್ಯಾನಿಂಗ್ ಆಗಿರ್ಬೋದು, ನಾವು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕೊಟ್ಟಿದ್ರು ಬಟ್ ಅದ್ರದ್ದು ಒಂದಷ್ಟು ಪ್ಲ್ಯಾನು ಚೇಂಜಸ್ ಮಾಡಿಕೊಂಡು ಅದನ್ನು ತುಂಬ ದಿನಗಳು ಅದಕ್ಕೆ ಟೈಮ್ ಕೊಟ್ಟು ಪ್ಲ್ಯಾನ್ ಮಾಡಿರೋದು ಹಾಗಾಗಿ ನಮ್ಮನೆ ನಮಗೆ ಹೇಗೆ ಇಷ್ಟ ನಮ್ಮನೆ ಹೇಗೆ ಬರಬೇಕು ಅಂದ್ಕೊಂಡಿದ್ವು ಅದೇ ಥರನೇ ಆಯಿತು. ಇನ್ನು ಕೊಟ್ಟಿದ್ರಲ್ಲ ಈ ಲ್ಯಾಮಿನೇಟೆಡ್ದು ಶೀಟ್ ಅಂತೂ ಅದು ತುಂಬ ಹೆವಿ, ನನಗೆ ಎತ್ತಕ್ಕಾಗ್ತಿರ್ಲಿಲ್ಲ. ನಮ್ಮನೆ ಅದನ್ನೇ ಹೇಳ್ತಾಯಿದ್ರು, ಹೋಗಿ ಡಂಬಲೆಲ್ಲ ಅಷ್ಟು kg ಎತ್ತಕ್ಕಾಗತ್ತೆ, ಇಲ್ಲಿ ನೋಡಿದರೆ ಇದೊಂದು ಶೀಟ್ ಎತ್ತಕ್ಕಾಗ್ತಾಯಿಲ್ಲ ಅಂತ ರೇಗಿಸಿದ್ರು. ಇನ್ನು ಕಿಚನ್ದು ಸೆಲೆಕ್ಟ್ ಮಾಡೋದಕ್ಕೆ ಅದು ಸಪ್ರೇಟಾಗಿ
ಮಾಡಬೇಕಾಗಿತ್ತು. ಅಲ್ಲೂ ಒಂದಷ್ಟು ಕಿಚನ್ ಡಿಸೈನ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ವು. ಇನ್ನು ನಮ್ಮ ಸಿಂಬ ಸ್ವಲ್ಪ ರಿಕವರಿ ಆಗಿದ್ದ. ತುಂಬ ದಿನದಿಂದ ಅವ್ನು ಮೆಟ್ಲು ಇಳಿಯೋದು ಹತ್ತೋದು ಮಾಡ್ತಾನೆ ಇರಲಿಲ್ಲ. ಸೊ ಇವತ್ತೆಲ್ಲ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿ ಒಂದು ಚೂರು ಕಾಲು ಊರೋದಕ್ಕೆ ಅಭ್ಯಾಸ ಮಾಡ್ಕೊತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಊಟಾಗಿದ್ದಾನೆ ನಮ್ಮ ಸಿಂಬು ಅಂತ. ಸೊ ನಾವು ಸೈಟ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವು. ಅವನು ಎಲ್ಲೋ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಫುಲ್ಲು ಕ್ಯೂರಿಯಾಸಿಟಿಲಿ ನಮ್ಮ ಹಿಂದೆನೇ ಓಡಿ ಬರೋ ಥರ ಮಾಡ್ತಾಯಿದ್ದ. ಇನ್ನು ನಾವು ಕೂಡ ಮನೆ ಹತ್ರ ಬಂದ್ವು. ಒಂದಷ್ಟು ಸ್ವಿಚಸ್ ಎಲ್ಲ ಕೂಡ ಚೇಂಜ್ ಮಾಡಿಸ್ಕೊಬೇಕಾಗಿತ್ತು. ಹಾಗಾಗಿ ಚೇಂಜ್ ಮಾಡಿಸ್ಕೊಳ್ಳೋಣ. ಅದನ್ನ ಈ ಕಡೆ ಜರುಗಿಸ್ಬೇಕು. ಇಂಟೀರಿಯರ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಶನಿವಾರ ಭಾನುವಾರ ಕೆಲಸ ನಡೆಸಿದ್ದಾರೆ. ಸ್ವಲ್ಪ ಸೆಲೆಕ್ಷನ್ ಇತ್ತು ನಮ್ಮದು. ಅದನ್ನೆಲ್ಲ ನಾವು ಡಿಸೈನ್ನ ಫೈನಲ್ ಮಾಡಿ ಕೊಟ್ಟಿಲ್ಲ, ಅಂದರೆ ಲ್ಯಾಮಿನೇಟ್ಸ್ಗಳನ್ನ, ಅದಕ್ಕಾಗಿ ನಿಲ್ಲಿಸಿದ್ದಾರೆ. ಎಲ್ಲ ಫ್ಲೋರೆಲ್ಲ ಫುಲ್ಲು ಧೂಳು ಗಲೀಜು. ಇದು ವಿಂಡೋ ತೊಗೊಂಡಿಲ್ವೇನೋ, ನೀವು ವಿಂಡೋ ತೆಗ್ದಿಲ್ವೇನೋ, ಫುಲ್ ಎಲ್ಲ ಧೂಳು ಒಳಗಡೆನೆ. ಕೆಳಗಡೆ ಮನೇಲೂ ಅಷ್ಟೇ ವಿಂಡೋಗಳನ್ನ. ಮತ್ತು ಕೆಳಗಡೆ ಮನೇಲಿ ನೋಡು ಫುಲ್ಲು ಧೂಳು. ನಾನು ತೆಗ್ದಿದ್ದು ಇವಾಗ ಬರ್ಬೇಕಾದ್ರೆ ನಾನು ತೆಗೆದ್ಬಿಟ್ಟು ಬಂದಿದ್ದು. ಹೆವಿ ಅದು ಸಣ್ಣ ಧೂಳು ಎಲ್ಲ ಕಡೆ ತುಂಬಿಕೊಡುತ್ತೆ. ಹುಟ್ಟು ಕಟ್ ಮಾಡಿರೋ ಧೂಳು. ಇವಾಗೇನು ಗುಡಿಸ್ತೀವಿ ಬಿಡು. ಅದೇ ಮತ್ತೆ ಬಂದವರೆಲ್ಲ ಕಟಿಂಗ್ ಎಲ್ಲ ಮಾಡ್ಕೋತಾರೆ, ಧೂಳಾಗುತ್ತೆ. ಬಾ, ನಮ್ಮ ಮನೆಗೆ ಬಂದಾಗೆಲ್ಲ ಮನೆ ನೀಟಾಗಿ ಕಾಣಿಸ್ಬೇಕಾದ್ರೆ ಒರೆಸಿ ಗುಡಿಸಿ ಹೋಗ್ತಾರೆ. ಇವಾಗ ನಾಳೆ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ. ಎಂದಿನಂತೆ ಧೂಳು ಹಂಗೆ ಆಗುತ್ತೆ. ಬಿಕಾಸ್ ಎಲ್ಲ ಕಬೋರ್ಡೆಲ್ಲ ಫಿಕ್ಸ್ ಮಾಡಬೇಕು. ಜಸ್ಟು ಹಾಗೆ ಡಬ್ಬಗಳನ್ನೆಲ್ಲ ಬಾಕ್ಸ್ಗೆ ಇಟ್ಬಿಟ್ಟು ಹೋಗಿದ್ದಾರೆ. ಕಲರ್ ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಮನೆ ಹತ್ರ ಬಂದಿದ್ದು. ಇವತ್ತು ನಮ್ಮ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ. ಇವತ್ತು ಸಾಟರ್ಡೆ ಅಂದ್ಬಿಟ್ಟು ಕೆಲಸನ ನಿಲ್ಲಿಸಿದ್ದಾರೆ. ಮೀನ್ಸ್ ಮಾಡೋರು. ನಾವು ಏನೋ ಡಿಸೈನ್ನ ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟಿರಲಿಲ್ಲ, ಅಂದರೆ ಕಲರ್ ಕೋಡೆಲ್ಲ. ಹಾಗಾಗಿ ಅದು ಸ್ವಲ್ಪ ನಮ್ಮಿಂದ ಲೇಟ್ ಆಯಿತು. ಹಾಗಾಗಿ ಅದಕ್ಕೋಸ್ಕರ ಕೆಲಸ ನಿಲ್ಲಿಸಿದ್ರು. ಸೊ ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ. ಸೊ ಅವ್ರು ಇಂಟೀರಿಯರ್ ಡಿಸೈನರ್ ನಮ್ಮ ಮನೆ ಹತ್ರ ಇರೋದ್ರಿಂದನೇ ಅಲ್ಲೇ ಸೆಲೆಕ್ಟ್ ಮಾಡಿ ಎಲ್ಲ ಬೆಳಗ್ಗೆ ಫೈನಲ್ ಮಾಡಿಬಿಟ್ಟು ಕೊಟ್ಟವು. ಇದೇ ಥರ ಬೇಕು ಅಂತ. ಸೊ ಅವರು ಮಂಡೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಎಲೆಕ್ಟ್ರಿಕ್ ಕೂಡ ಸ್ವಲ್ಪ ಪಾಯಿಂಟ್ಗಳೆಲ್ಲ ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. ಏಕೆಂದರೆ ಇಂಟೀರಿಯರ್ ಬಂದಮೇಲೆ ನಮಗೂ ಅವಾಗ ಅಷ್ಟು ಐಡಿಯಾ ಗೊತ್ತಿರಲಿಲ್ಲ. ಏನಾಗ್ತಾಯಿದೆ, ಎಲ್ಲ ಸ್ವಿಚಸ್ಗಳೆಲ್ಲ ಕಬೋರ್ಡ್ ಹಿಂದೆನೇ ಹೋಗ್ತಾ ಇದ್ದಾವೆ. ಇನ್ನು ಸ್ವಲ್ಪ ಸ್ವಿಚಸ್ಗಳೆಲ್ಲ ಬೇಕು ಸ್ಟಡಿ ಟೇಬಲ್ ಅಲ್ಲಿಗೆಲ್ಲ. ಹಾಗಾಗಿ ಕರ್ಸಿದ್ವು. ಹಾಂ, ಎಳಿಬೋದು. ಅದೇ ಸ್ವಿಚಸ್ಗಳೆಲ್ಲ ತುಂಬ ಮೇಲಾಗ್ಬಿಡುತ್ತೆ ಅಂತ. ಕೆಳಗಡೆ ಬಾಕ್ಸ್ ವೈರಸ್ ಎಲ್ಲ ವೈರ್ಗಳೆಲ್ಲ ಒಂದೇ ಕಡೆ ಇರಬೇಕು ಅಂತ, ಮತ್ತೆ ಕಾಣಿಸೋ ಥರ ಯಾವುದು ಇರಬಾರ್ದು ಅಂತ. ಸೊ ಇಂಟೀರಿಯರ್ ವರ್ಕನ್ನೆಲ್ಲ ನಾವು ಪ್ಲಾಸ್ಟಿಂಗ್ ಟೈಮಲ್ಲಿ ಕರ್ಸಿದ್ರೇ ಒಳ್ಳೆಯದು. ಸೊ ಅವಾಗ ಅವರು ನಮಗೆ ಪ್ಲ್ಯಾನ್ ಕೊಡ್ತಾರೆ ಎಲ್ಲೆಲ್ಲಿ ಏನೇನು ಬರಬೇಕು ಅನ್ನೋ ಪ್ರಕಾರ. ಸೊ ನಾವೆಲ್ಲ ಫಿನಿಶ್ ಆದಮೇಲೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದರಿಂದ ಏನಾಯಿತು, ಸ್ವಲ್ಪ ಎಲ್ಲ ಹೋಲ್ ಮಾಡಬೇಕಾಯ್ತು, ಸ್ವಲ್ಪ ಸ್ವಿಚಸ್ಗಳೆಲ್ಲ ಚೇಂಜ್ ಮಾಡಬೇಕಾಯ್ತು. ಮತ್ತು ಈ ಕಬೋರ್ಡ್ ಎಲ್ಲ ನಾವು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ, ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ರೆ ಕೂಡ ವರ್ಕ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವೇನಾದರೂ ಮನೆನ ಕಟ್ತಾ ಇದ್ದೀರಾ ಅಂದರೆ ಸೊ ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಇದೇ ಥರ ಬರಬೇಕು ಅನ್ನೋ ಥರ. ಸೊ ಇಂಟೀರಿಯರ್ನ ಫಸ್ಟೇ ಕರೆಸ್ಬಿಟ್ರೆ ಅವರು ಯಾವ್ಯಾವ ಪಾಯಿಂಟ್ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.